ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಪಾರ್ಟ್ 2 ಅದ. ಮೈ ಲೈಫ್ ಹೆಂಗಿತ್ತು 2020 ಹಿಡಿದು 2020 ತನ ಅಂಬದ್ರಾಗ. ಸೊ ನೆಕ್ಸ್ಟ್ ಪ್ರೀವಿಯಸ್ ಪಾರ್ಟ್ನಾಗ ನೋಡಿ ನಪ್ಲೆ ಯಾರ್ಯಾರು ನೋಡಿಲ್ಲ, ಸೊ ಅವ್ರು ಪ್ರೀವಿಯಸ್ ಪಾರ್ಟ್ ನೋಡ್ಕೊಂಡ್ ಬರ್ರಿ ಫಸ್ಟು. ಸೊ ಲಾಕ್ಡೌನ್ದಾಗ 50,000 ಹಾಕ್ದ. ಸೊ ಅದಾದ್ಮೇಲೆ ಏನಾಯ್ತು ಅಂದ್ರ ನೆಕ್ಸ್ಟ್ ಪಗಾರ್ ಬಂತಪ್ಪ, 16,000 ಬಂತು. ಸೊ ಮನೆಗೆ ಕೂತಿ ಹಂಗೆ ಏನ್ ಮಾಡಬೇಕು, ಅದೇ ಮತ್ತೆ ದುಡ್ಡು ಬರಸ್ತಾನ ಕಾಯ್ತಾನೆ ಅಂತ ಹೇಳಿ ದುಡ್ಡು ಬಂದ್ಮೇಲೆ ಮತ್ತೆ ಆಡಾರಿ ಅಂತ ಹೇಳಿ. ಸೊ ದುಡ್ಡು ಬಂತು, ಮತ್ತೆ ಆಡ್ದ, ಸ್ಟಾರ್ಟಿಂಗ್ ಹಂಗೆ ಚಾಲೂ ಮಾಡ್ದ, ಬರ್ತದನ್ನು ಆಸಿ ರಿಕವರ್ ಮಾಡ್ಬೇಕಪ್ಪ ಹೋಗಿನ ದುಡ್ಡು ಅಂತ ಹೇಳಿ ಮಟ್ಟಿ. ಬಟ್ ಅದು ಬರಲ್ಲ, ಎಂದಿಗ್ ಬಿ ಬರಲ್ಲ ರಿಟರ್ನು. ಸೊ ಹಂಗೆ ಆಗಿ ಹೋಯ್ತು. ಮತ್ತ 50,000 ಅವಾಗ ಹಾಕಿದ್ದ. ಅದಾದ್ಮೇಲೆ 2 ತಿಂಗಳು ಸ್ಯಾಲ್ರಿ ಬಂದಿತ್ತು, 15 ಅಂತ ಹೇಳಿದ್ರು. ಸೊ 30,000 ಹೋಗ್ಬಿಡ್ತು, ಟೋಟಲ್ 80,000 ಹೋಗ್ಬಿಡ್ತು. ಸೊ ಅದಾದ್ಮೇಲೆ ಡಿಸೈಡ್ ಮಾಡ್ದಕ್ಕೆ ಇದು ಆಡಬಾರ್ದು, ಇಲ್ಲಿಗೆ ಕ್ವಿಟ್ ಮಾಡಾರಿ ಅಂತಂದ. ಸೊ ಕ್ವಿಟ್ ಮಾಡಾರಿ ಅಂತಂದೆ. ಓಕೆ, ಅಲ್ಲಿಗೆ ಸ್ಟಾಪ್ನು ಮಾಡ್ದ ಅಂತ ಹೇಳಿರಿ. ನಾ ಆಡೋದು ಸ್ಟಾಪ್ ಮಾಡಿದ, ಆಡಲ್ ಬಿ ಹೊಂಟಿದ. ನೆಕ್ಸ್ಟ್ ಏನಾಯ್ತು, ಬೆಂಗಳೂರ್ಗೆ ಹೋದ. ಮತ್ತೆ ಕಂಪ್ನಿ ಚಾಲೂ ಆಯ್ತು ಜೂನ್ದಾಗ. ಲಾಕ್ಡೌನ್ 2 ತಿಂಗಳು ಆದ್ಮೇಲೆ ಮತ್ತೆ ಕಂಟಿನ್ಯೂಸ್ ಆಯ್ತು, ಕಂಪ್ನಿ ಓಪನ್ ಆಯ್ತು. ಸೊ ಬರ್ರಿ ಎಲ್ಲರೂ ಅಂತ ಹೇಳಿದ್ರು. ಸೊ ಹೋದೆವು, ಕೆಲಸ ಹಂಗೆ ನಡೀತಿತ್ತು. ಸೊ ಅದಾದ್ಮೇಲೆ ನಾ ಹಿಂಗೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ಲತ್ತಿದ. ಒಂದಿನ ಏನಾಯ್ತಂದ್ರ ಒಂದ್ ಆಡ್ ನೋಡಿದ. ಒಬ್ಬ ಪ್ರೈವೇಟ್ ಪರ್ಸನ್ ಅಂದ್ರೆ ನಾರ್ಮಲ್ ನನ್ನಂತವೇ ಪರ್ಸನ್ ಒಬ್ಬ ಆಡ್ ರನ್ ಮಾಡಿದ ಅಂತೇಳಿ ಇನ್ಸ್ಟಾಗ್ರಾಮ್ ಮೇಲೆ. ಡೂ ಯು ವಾಂಟ್ ಟು ವರ್ಕ್ ಆನ್ಲೈನ್, ಯಾರಿಗ ಆನ್ಲೈನ್ದಾಗ ಅರ್ನ್ ಮಾಡೋದದ 2-3 ಗಂಟೆ ಟೈಮ್ ಸ್ಪೆಂಡ್ ಮಾಡಿ. ಸೊ ಅವರು ರಿಪ್ಲೈ ಮಾಡ್ರಿ ಅಂತ. ಸೊ ನಾ ಇದ್ದಿರ್ಬೇಕು, ಕೆಲಸ ಬಿ ನನಗ ಖಾಲಿ ಇರ್ಲಿಕ್ಕೆ 5 ದಿನ ಅದ ವಾರದಾಗ. ಸೊ ಏನ್ರ ಅರ್ನ್ ಮಾಡಾರಿ ಅಂತ ಹೇಳಿ ಮಟ್ಟಿ ಅದಕ್ಕೆ ಕ್ಲಿಕ್ ಮಾಡ್ದ, ಮೆಸೇಜ್ ಮಾಡ್ದ. ಸೊ ಅದು ಸೇರ್ದನ ನೆಟ್ವರ್ಕ್ ಮಾರ್ಕೆಟಿಂಗ್ ಇತ್ತದು, ನನಗೆ ಗೊತ್ತಿದ್ದಿಲ್ಲ ಫಸ್ಟ್ ಅದ್ರ ಬಗ್ಗೆ ಏನ್ ಬಿ. ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಸೇರ್ದ 2000 ಅವಾಗೆ 20ದಾಗ. ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಅಂತ ಹೇಳಿ. ಅದು ಟೀಮ್ ಯಾರ್ದಿತ್ತು ಅಂದ್ರೆ ಅಚೀವರ್ಸ್ ಕ್ಲಬ್ ಟೀಮು. ಸೊ ಅದ್ರಾಗ ಮ್ಯಾನೇಜರ್ ಬಂದು ಮಾನವ್ ಅರೋರ ಆ್ಯಂಡ್ ಅಮನ್ ಮಿತ್ತಲ್ ಅಂತ ಹೇಳಿತ್ತು ಅವ್ರದ್ದು ಅಂಡರ್ನಾಗ ನಾ ಡೌನ್ಲೈನ್ದಾಗ ನಾ ಜಾಯ್ನ್ ಆಗಿದ್ದ. ಸೊ ಹಂಗೆ ನಂದಿನ ಅಪ್ರೆಂಟಿಶಿಪ್ ಟ್ರೈನಿಂಗ್ ಮುಗಿಲಕ್ಕೆ 2 ತಿಂಗಳಿತ್ತು. ಸೊ ನಾ ಅವಾಗೆ ಡಿಸೈಡ್ ಆದ್ಕಿ ಮೈಂಡ್ನಾಕಿ ಅವ್ರು ಹಿಂಗೆ ಕಿವಿ ತುಂಬಿದ್ರಕಿ ಜಾಬ್ನಾಗ ಏನ್ ಬಿ ಇರಲ್ದು, ದುಡ್ಡಿಲ್ಲ, ಹಂಗ ಹಿಂಗ ಅಂತೇಳಿ ಬ್ರೇನ್ ವಾಶ್ ಟೈಪ್ ಮಾಡಿಬಿಡ್ತಾರ ಅಂತ ಹೇಳಿರಪ್ಪ. ಇದು ಹಂಗೆ ಇರ್ತದೆ. ಸೊ ಅದ್ರಾಗ ನಾ 30,000 ಇನ್ವೆಸ್ಟ್ ಮಾಡಿ ಮಟ್ಟಿ ಸೇರ್ದ. ಸೊ ಸೇರ್ದ ಅವ್ 30,000 ಪ್ರಾಡಕ್ಟ್ ಪರ್ಚೇಸ್ ಮಾಡೋದಿತ್ತು. ಸೊ ಪರ್ಚೇಸ್ ಮಾಡ್ದ. ಸೊ ನಮ್ಗೆ ಫಾರ್ ಎಕ್ಸಾಂಪಲ್ ಅದ್ರಾಗ ಲೀಡ್ಸ್ ಬೇಕಾಗ್ತದೆ. ಲೀಡ್ಸ್ ಅಂದ್ರೆ ಮೆಂಬರ್ಸ್, ಯಾರಿಗೆ ನೀವು ಜಾಯಿನ್ ಮಾಡಿದ್ರೆ ನಿಮ್ಗೆ ಇನ್ಕಮ್ ಜನರೇಟ್ ಆಗ್ತದೆ. ನಾ ಹೆಂಗೆ 30,000 ಪರ್ಚೇಸ್ ಮಾಡಿ ಜಾಯಿನ್ ಆದಲ್ಲ. ಸೊ ನಾ ಹಿಂಗೆ 30,000 ಯಾರ ಕೈಲಿ ಪರ್ಚೇಸ್ ಮಾಡಿಸಿ ಅವ್ರಿಗೆ ಜಾಯಿನ್ ಮಾಡಿಸ್ತೇಲ್ಲ, ಅವಾಗೇ ನನಗೆ ಪರ್ಸೆಂಟೇಜ್ ಬರ್ತದೆ. ಸೊ 6,000 rupees ಬರ್ತದೆ. 30,000 ಪರ್ಚೇಸ್ ಮಾಡಿದ್ರು ಅಂದ್ರೆ 6,000 rupees ಇನ್ಕಮ್ ನನಗೆ ಜನರೇಟ್ ಆಗ್ತದೆ ಅದು. ಸೊ ಹಂಗಿತ್ತು ಅದ್ರದ್ದು. ಸೊ ನಾನು ಅಂಡರ್ದಾಗ ಬರೀ 1 ಪರ್ಸನ್ ಮಾತ್ರ ಜಾಯಿನ್ ಆಗಿದ್ದು. ಆಂಧ್ರ ಪ್ರದೇಶದಿಂದ ಇದ್ದು ನಾವು ಬಿ. ಅವನು ಬಿಟ್ಕೊಟ್ಟ ಆ್ಯಂಡ್ ಎಟ್ ದ ಎಂಡ್ ನಾ ಬಿ ಬಿಟ್ಕೊಟ್ಟ, ನಾನು ಅಪ್ಲೈನ್ ಬಿ ಬಿಟ್ಕೊಟ್ಟನು. ಬಿಕಾಸ್ ಅದು ವರ್ಕ್ ಆಗಲ್ಲ. ಯಾಕಂದ್ರೆ 30,000 ಇಸ್ ಅ ಹ್ಯೂಜ್ ಅಮೌಂಟ್ ಫಾರ್ ಲೈಕ್ ಪೀಪಲ್ ಯಾರು 18 to 25 ಇರ್ತಾರಲ್ಲ. ಸೊ ಅವ್ರಿಗೆ 30,000 ಎಟ್ ಎ ಟೈಮ್ ಸಿಂಗಲ್ ಶಾಟ್ದಾಗ ಇದು ಮಾಡೋದು, ಜಮಾ ಮಾಡೋದು ಹೈರಾಣ ಇರ್ತದೆ. ಸೊ ನಮಗೆ ಹಂಗೆ ಆಗಿತ್ತು. 2 ತಿಂಗಳು ನಮ್ಮಲ್ಲಿ 1 ತಿಂಗಳು ಸ್ಯಾಲ್ರಿ ಬಂದಿತ್ತು 15,000. ನಮ್ಮ ರೂಮ್ಮೇಟ್ಸ್ ಇಬ್ಬರ ಬಲ್ಲಿ 7,000 7,500 ತಗೊಂಡು ಮಟ್ಟಿ ನಾ ಅದ್ರಾಗ ಜಾಯ್ನ್ ಆಗಿದ್ದು. ನಮ್ ಕಿಸ್ಮತ್ ಖರಾಬ್ ಇತ್ತು, ಜಾಯ್ನ್ ಆದಪ್ಪ. ಆಯ್ತು, ಅದು ಆಗ್ಯದ ಹಿಂಗ ಅಂತ ಹೇಳಿ ಮಟ್ಟಿ ನಾ ಈಗ ಇದ್ರಾಗೆ ಏನ್ ಮಾಡಿದ್ರೆ ಮಾಡಾರಿ, ಜಾಬ್ ಬಿಟ್ಕೊಡ್ರಿ ಅಂತ ಹೇಳಿ ಮಟ್ಟಿ ಜಾಬಿಗೆ ಏನ್ ಮಾಡ್ದ, ಕೋರ್ಸ್ ಮುಗಿತಿಗೆ ತಡ ನನಗೆ ಅಲ್ಲೇ ಕಾಂಟ್ರಾಕ್ಟ್ ಬೇಸ್ನಾಗ ಕಂಟಿನ್ಯೂ ಮಾಡು ಅಂತ ಹೇಳಿ ನಮ್ದು ಗ್ರೂಪ್ ಲೀಡರ್ ಹೇಳಿದ್ರು. ಸೊ ನಾ ಅವ್ರ ಮಾತು ಕೇಳಲಿಲ್ಲ. ಸೊ ನನ್ನ ತಲೆ ತುಂಬ ಹೊಳ ತುಂಬಿವಲ್ಲಾಕಿ ಇವೇ ಹಿಂಗೆ ಮಾಡಿ ದುಡ್ಡು ಮಾಡಬೇಕು, ನೆಟ್ವರ್ಕ್ ಮಾರ್ಕೆಟಿಂಗ್ ದುಡ್ಡು ಇದ್ರಾಗೆ ಹೆಚ್ಚಿಗದ, ಜಾಬ್ನಾಗ ಏನು ಬಿ ಉಳ್ದಿಲ್ಲ, ಹಂಗೆ ಅಂತ ಹೇಳಿ ಕಿವಿ ತುಂಬಿಟ್ಟಿರು. ಸೊ ನಾ ಅದೇ ತಿಳ್ಕೊಂಡು ಮಟ್ಟಿ ಮಾಡ್ಲಾಕ್ ಸ್ಟಾರ್ಟ್ ಮಾಡ್ದ. ಸೊ ದುಡ್ಡು ನಾ ಊರಿಗೆ ಬಂದ್ಬಿಟ್ಟ. ಈ ಕಡೆ 2 ತಿಂಗಳು ಟ್ರೈ ಮಾಡ್ದ. ನಾ ಬಿ ಇನ್ಸ್ಟಾಗ್ರಾಮ್ ಮೇಲೆ ಆ್ಯಡ್ಸ್ ರನ್ ಮಾಡ್ದ, ಎಲ್ಲ ಮಾಡ್ದ. ನಮ್ಮಲ್ಲಿ ಒಂದು 10,000-15,000 20,000 ಏನು ಸೇವಿಂಗ್ಸ್ ಉಳಿದಿತ್ತು. ಸೊ ಅದನ್ನು ದುಡ್ಡು ಅದ್ರಾಗೆ ಹೋಯ್ತು. ಸೊ ಯಾರು ಬಿ ನೆಟ್ವರ್ಕ್ ಮಾರ್ಕೆಟಿಂಗು, ಕ್ವಿಕ್ ರಿಚ್ ಸ್ಕೀಮು ಇದ್ರಾಗೆಲ್ಲ ಜಾಯ್ನ್ ಆಗ್ಲಕ್ಕೆ ಹೋಗ್ಬೇಡ್ರಿ. ಸೊ ಡೀಪ್ ರಿಸರ್ಚ್ ಮಾಡಿ ಜಾಯ್ನ್ ಆಗ್ರಿ. ಇದರ ಕಡೆಯಿಂದ ನಿಮ್ಗೆ ಏನು ಬಿ ನಾಲೆಜ್ ಇಲ್ಲ ಅಂದ್ರೆ ಯಾರ್ಯಾರ ಕೇಳಿ ದೊಡ್ಡವ್ರು ಅದಕ್ಕೆ ಹೇಳ್ತಾರಕಿ ಮನೆಗೆ, ದೊಡ್ಡವ್ರು ಎಲ್ಲರೂ ಅದಕ್ಕೆ ಹೇಳ್ತಾರಕಿ ದೊಡ್ಡವ್ರ ಮಾತು ಕೇಳ್ರಿ ಮನೆಗೆ. ಸೊ ನಾವು ಕೇಳಿಲ್ಲ, ಅದೇ ತಪ್ಪಾಗ್ಯದ ನಲ್ಲಿಂದ. ಆ್ಯಂಡ್ ನಿಮಗೆ ಬಿ ಏನರ ಇಂಥವು ಬಂದು ಮೆಸೇಜಸ್. ಈಗ ಆಲ್ರೆಡಿ ನನಗೆ ರೀಸೆಂಟಾಗಿ ಒಬ್ಬ ಹುಡುಗಿ ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮ್ದಾಗ, ಡೂ ಯು ವಾಂಟ್ ಟು ಅರ್ನ್
ಮನಿ ಆನ್ಲೈನ್ ಪಾರ್ಟ್ ಟೈಮ್ ಬೈ ವರ್ಕಿಂಗ್ 2-3 hours ಅಂತ ಕೇಳಿದಳು ಆಕಿ. ನಾ ಆಕಿಗೆ ಹೇಳ್ದ ಡು ಯು ರಿಯಲಿ ಪ್ರೊವೈಡ್ ಮಿ ವರ್ಕ್ ಅಂತ ಕೇಳ್ದೆ ಆಕಿಗೆ. ಸೊ ಆಕೆ ಹೇಳಿದಳು, ಆಕಿ ಕನ್ನಡದಕ್ಕಿನೇ ಹೇಳ, ಕರ್ನಾಟಕದಕ್ಕಿನೇ ಹೇಳ. ಸೊ ಅದಕ್ಕೆ ನನಗೆ ಮೆಸೇಜ್ ಮಾಡಿದಳು ಆಕಿ. ಸೊ ನಾ ಅಂದ ಇದು ಚೂತೆ ಮಾಡೋದು ಬಿಟ್ಬಿಡು ಅಮ್ಮ, ನಾನು 2019 ಚೂತೆ ಆಗಿದೆ, ನಮ್ಮ ಕಿಸ್ಮತ್ ಅವಾಗೆ ಖರಾಬ್ ಇತ್ತು, ಅವಾಗೆ ಆಗಿ ಮಟ್ಟಿ ಅದು ನೀವು ಏನು ಮಾಡತ್ತೀನಿ ನೋಡಿ, ಇದು ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸು ಅದೇ ಮಾಡಿ ಮಟ್ಟಿನೇ ಬಂದಿದೆ ನಾನು ಅಂತ ಹೇಳೋದು. ಇದು ಡೈರೆಕ್ಟ್ ಸೆಲ್ಲಿಂಗ್ ಹೆಂಗದ ಅಂದ್ರೆ ಕಮಿಷನ್ ಅಂಬೋದು ಅಷ್ಟೇ ಡಿಸ್ಟ್ರಿಬ್ಯೂಟ್ ಆಗ್ತದೆ, ಯಾರು ಅದ್ರಾಗ ಇನ್ವಾಲ್ವ್ ಹೊರಲ್ಲ. ಸೊ ಅವ್ರಿಗೆ ಕಮಿಷನ್ ಅಷ್ಟೇ ಡಿಸ್ಟ್ರಿಬ್ಯೂಟ್ ಆಗ್ತದೆ ಮ್ಯಾಲಿನ ಲೆವೆಲಿಂದ. ಫಾರ್ ಎಕ್ಸಾಂಪಲ್ ಒಂದು ಪಿರಾಮಿಡ್ ಲೆವೆಲ್ ಅದ, ಸೊ ಅದ್ರಾಗ ಫಾರ್ ಎಕ್ಸಾಂಪಲ್ CEO, ಸೀನಿಯರ್ ಮ್ಯಾನೇಜರ್, ಅಸಿಸ್ಟೆಂಟ್ ಮ್ಯಾನೇಜರ್, ಹಿಂಗೆ ಡೈಮಂಡ್ ಮ್ಯಾನೇಜರ್ ಅಂತ ಇರ್ತಾರೆ. ಸೊ ಅವರಿಗೆ ಡಿಸ್ಟ್ರಿಬ್ಯೂಟ್ ಆಯ್ತಾ ಇರ್ತದೆ ಅದು ಕಮಿಷನ್. ಸೊ ಯಾರು ಹೈ ಲೆವೆಲ್ದಾಗ ಇರ್ತಾರೆ ಅವ್ರಿಗೆ ಹೈ ಕಮಿಷನ್ ಹೋಗ್ತದೆ. ಸೊ ಅಷ್ಟೇ ಇಲ್ಲ, ಅಡ್ವರ್ಟೈಸ್ಮೆಂಟ್ ನಾವೇ ಮಾಡೋದಿರ್ತದೆ ಅಂತ ಇಟ್ಕೊರಿ. ಯಾರು ಡೈರೆಕ್ಟ್ ಸೆಲ್ಲಿಂಗ್ ಮಾಡ್ಲತ್ತಾರಲ್ಲ, ಸೊ ಅವ್ರು ಅಡ್ವರ್ಟೈಸ್ಮೆಂಟ್ ಮಾಡೋದಿರ್ತದೆ. ಅವ್ರು ಹೇಳ್ತಾರೆ ಕಿ ಅಡ್ವರ್ಟೈಸ್ಮೆಂಟ್ ಇಲ್ಲಿ ಇರಲ್ದು ಹಂಗೆ ಹಿಂಗೆ ಅಂತ. ಮತ್ತು ಪ್ರಾಡಕ್ಟ್ ಹೆವಿ ಕಾಸ್ಟ್ಲಿ ಇರ್ತಾವೆ ಈ ಪ್ರಾಡಕ್ಟ್ಗಳು ಆ್ಯಸ್ ಕಂಪೇರ್ ಟು ನಾರ್ಮಲ್ ಪ್ರಾಡಕ್ಟ್ ಇಲ್ಲಿ ಮಾರ್ಕೆಟ್ದಾಗ ಏನು ಅವೈಲೇಬಲ್ ಇರ್ತಾವಲ್ಲ, ಸೊ ಅದಕ್ಕಿಂತ ಈ ಪ್ರಾಡಕ್ಟ್ಸ್ ಅದಕ್ಕೆ ಕಾಸ್ಟ್ಲಿ ಇರ್ತಾವೆ. ಸೊ ಅದ್ರ ಕಡೆಯಿಂದ ಯಾರು ಭೀ ಇದ್ರಾಗ ಜಾಯ್ನ್ ಆಗ್ಲಕ್ಕೆ ಹೋಗ್ಬೇಡ್ರಿ. ಪ್ರಾಡಕ್ಟ್ ಬೇಸ್ ಇರಲಿ ಅಥವಾ ಪ್ರಾಡಕ್ಟ್ ಬೇಸ್ ಇತ್ತು ಅಂತ ಹೇಳಿ ನಾ ಜಾಯ್ನ್ ಆಗಿದ್ದೆ. ನಂಗೆ ಎಲ್ಲ ರಿಸರ್ಚ್ ಮಾಡೇ ಜಾಯ್ನ್ ಆಗಿದ್ದೆ. ಬಟ್ ಪ್ರಾಡಕ್ಟ್ ಬೇಸ್ನ ಇಷ್ಟು ಕಾಸ್ಟ್ಲಿ ಪ್ರಾಡಕ್ಟ್ಸ್ ಇರ್ತಾವೆ. ಸೊ ಅಫೋರ್ಡ್ ಮಾಡ್ಲಿಕ್ಕೆ ಆಗಲ್ದು ಜಾಸ್ತಿ ಮಂದಿಗೆ ಪ್ರಾಡಕ್ಟ್ಸು ಡೈಲಿ ಲೈಫ್ದಾಗ ಯೂಸ್ ಮಾಡ್ಲಿಕ್ಕೆ. ಬಿಕಾಸ್ ನಮ್ಮದು ಈಗ ಫಾರ್ ಎಕ್ಸಾಂಪಲ್ ನಾ ಮತ್ತೆ ಜಾಬ್ ಸೇರ್ಬೇಕಂತಂದ್ರೂ ಯಾರಿಗೆ ಭೀ ಸ್ಯಾಲ್ರಿ ಕೊಡ್ಲತ್ತಾರೆ 15-16 ಸಾವಿರ. ಸೊ ಆ ಟೈಮಿಗೂ ನನಗೆ 16 ಸಾವಿರ ಇತ್ತು 2019-20ದಾಗೆ. ಸೊ ಅದಕ್ಕೆ ಹೇಳೋದು, ಯಾರು ಭೀ ಇಂಥ ಫಾಲ್ತು ಸ್ಕ್ಯಾಮ್ದಾಗ ಹೋಗ್ಲಾಕ್ ಹೋಗ್ಬೇಡ್ರಿ, ಜಾಬ್ ಬಿಡ್ಲಾಕ್ ಹೋಗ್ಬೇಡ್ರಿ. ಫಸ್ಟ್ ಆಫ್ ಆಲ್ ಜಾಬ್ ಬಿಡ್ಲಾಕ್ ಹೋಗ್ಬೇಡ್ರಿ, ಇತ್ತು ಜಾಬ್ ಬಿಡ್ಲಾಕ್ ಹೋಗ್ಬೇಡ್ರಿ, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ರಿ. ಆ್ಯಂಡ್ ನಿಮಗೆ ಅನಿಸ್ಲತ್ತದಕ್ಕೆ ನಿಂಬಲ್ಲಿ ಸ್ಟೇಬಲ್ ಇನ್ಕಮ್ ಹೊಂಟದ ಮತ್ತೊಂದು ಕಡೆಯಿಂದ ಒಂದು ಸ್ಟೇಬಲ್ ಇನ್ಕಮ್ ಹೊಂಟ್ರೆ ಅವಾಗಷ್ಟೇ ಅಷ್ಟು ಹೆಚ್ಚಾಗ್ರ ಕಡೆ. ಆ್ಯಂಡ್ ನಿಂಬಲ್ಲಿ ಅಷ್ಟು ಕ್ಯಾಪಿಟಲ್ ಇತ್ತು ಅಂದ್ರೆ ನೀವು ಬಿಸ್ನೆಸ್ ಅದು ಏನು ಮಾಡ್ಕೊಂಡು ಹೋಗ್ಬೋದು ಅಂತೇಳಿ. ಇಂಥದ್ದು ಫಾಲ್ತು ಬಿಸ್ನೆಸ್ ಅದ, ಆನ್ಲೈನ್ ಬಿಸ್ನೆಸ್ ಅದ, ಇದ್ರಾಗ ಹೋಗ್ಲಕ್ ಹೋಗ್ಬೇಡ್ರಿ. ಅಫಿಲಿಯೇಟ್ ಮಾರ್ಕೆಟಿಂಗು ಅಷ್ಟೇ. ಆ್ಯಂಡ್ ಇದು ಇನ್ಫಾರ್ಮೇಶನ್ ನಿಮ್ಗೆ ಆ್ಯಂಡ್ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ ಆ್ಯಂಡ್ ಶೇರ್ ಮಾಡ್ರಿ. ಆ್ಯಂಡ್ ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಇಂಥದ್ರಾಗ ಸೇರಿರಲ್ಲ, ಸೊ ಅವ್ರಿಗೆ ಶೇರ್ ಮಾಡ್ರಿ. ಆ್ಯಂಡ್ ಯಾರ್ಯಾರು ಸೇರ್ಬೇಕಂತಾರಲ್ಲ, ಸೊ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ ಅವೇರ್ನೆಸ್ ಹರಡಿಸ್ರಿ ಈ ವಿಡಿಯೋ ಬಗ್ಗೆ. ಸೊ ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.